ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇತ್ತೀಚೆಗೆ ಟ್ಯಾಟೂವನ್ನು ಬ್ಯಾನ್ ಮಾಡೋಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹೊರ ಹಾಕಿದರು. ಟ್ಯಾಟೂಗೆ ಬಳಸುವಂತಹ ಇಂಕ್ ಏನಿದೆ, ಆ ಒಂದು ಇಂಕಿಂದ ಅಥವಾ ಆ ಟ್ಯಾಟೂಗೆ ಬಳಸುವಂತಹ ಕಲರ್ ಏನಿದೆ ಅದರಿಂದ ಕ್ಯಾನ್ಸರ್ ಬರಬಹುದು ಅಥವಾ ಸ್ಕಿನ್ ಅಲರ್ಜಿ ಡಿಸೀಸಸ್ ಎಲ್ಲ ಆಗುವಂತಹ ಚಾನ್ಸಸ್ಗಳಿದೆ. ಇದರಿಂದ ತುಂಬ ಜನಕ್ಕೆ ತೊಂದರೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಟ್ಯಾಟೂವನ್ನು ಬ್ಯಾನ್ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇದಕ್ಕೆ ಪ್ರೊಫೆಷನಲ್ ಆರ್ಟಿಸ್ಟ್ ಅಂದರೆ ಟ್ಯಾಟೂ ಆರ್ಟಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ? ನಾವೆಲ್ಲ ತುಂಬ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲ್ತಿರ್ತೀವಿ, ಇದು ನಮಗೆ ಪ್ರೊಫೆಷನ್ ಆಗಿದೆ, ಇದರಿಂದನೇ ನಾವು ಜೀವನ ಮಾಡ್ಕೊಂಡಿದ್ದೀವಿ, ಇದೇ ನಮ್ಮ ಜೀವನಕ್ಕೆ ಆಧಾರ. ಈಗ ಸರ್ಕಾರ ಇದನ್ನು ಬ್ಯಾನ್ ಮಾಡಿದ್ರೆ ಮತ್ತು ನಮ್ಮ ಜೀವನ ಕಷ್ಟ ಆಗುತ್ತೆ. ಇದು ಬ್ಯಾನ್ ಮಾಡೋದು ಎಲ್ಲೋ ಒಂದು ಕಡೆ ತಪ್ಪಾ ಅಥವಾ ಸರಿನಾ ಅನ್ನೋ ವಿಚಾರಗಳು ಮುಂದೆ ಬಂತು. ಸೊ ಈಗಿರುವಾಗ ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ ಆದಂತಹ ಪ್ರಶಾಂತ್ ಅವರು ತಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅವ್ರ ಮಾತಲ್ಲೇ ಕೇಳೋಣ ವೀಕ್ಷಕರೇ. ಮೇಡಮ್, ಸರ್ಕಾರ ಬ್ಯಾನ್ ಮಾಡೋಕ್ಕಾಗಿರೋದು ಟ್ಯಾಟೂನಲ್ಲ, ಈ ರೋಡ್ ಸೈಡಲ್ಲಿ ಹಾಕ್ತಾರಲ್ಲ ಆ ಟ್ಯಾಟೂನ ಬ್ಯಾನ್ ಮಾಡಬೇಕು. ಅದು ಇವಾಗ ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ ಯಾರು ಲೈಕ್ ಹೈಜೀನ್ ಆಗಿ ಅವರು ಪ್ರತಿಯೊಂದು ಥಿಂಗ್ಸ್ನ ಚೇಂಜ್ ಮಾಡ್ದೇನೆ ಕ್ಲೈಂಟ್ಸ್ಗೆ ಅವ್ರು ಯಾರು ಆ ಥರ ಫ್ರಾಡ್ ಮಾಡಲ್ಲ. ಇವಾಗ ರೋಡ್ ಸೈಡಲ್ಲಿ ಯಾರು ಹಾಕ್ತಾರಲ್ಲ ಟ್ಯಾಟೂಸ್, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದೇ ನೀಡಲಲ್ಲಿ ಒಂದೇ ಇಂಕ್ಯಾಪಲ್ಲಿ ನೀಡಲ್ ಚೇಂಜ್ ಮಾಡಿದ್ದೇನೆ ಪ್ರತಿಯೊಂದನ್ನು ಒಬ್ರಿಗೆ ಹಾಕಿ ಥಿಂಗ್ಸ್ನ ಇನ್ನೊಬ್ರಿಗೆ ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಇವಾಗ ನಿಮಗೆ ಯಾರೋ ಒಬ್ಬ ಪರ್ಸನ್ಗೆ ಯಾರಿಗೋ ಒಬ್ರಿಗೇನೋ ಕಾಯಿಲೆ ಇದೆ, ಶುಗರ್ ಇತ್ತು, ಬಿ ಪಿ ಇತ್ತು, HIV ಇತ್ತು, ಇನ್ನೊಂದು ಟ್ರಾನ್ಸ್ಫರೇಟ್ ಇವಾಗ ಬ್ಲಡ್ಡಿಂದ ಬ್ಲಡ್ ಟು ಟ್ರಾನ್ಸ್ಫರ್ ಆಗೋ ಏನೇ ಒಂದು ಡಿಸೀಸ್ ಇದ್ರೂ ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಇರುತ್ತೆ. 90% ಟ್ರಾನ್ಸ್ಫರ್ ಆಗುತ್ತೆ. ಸೊ ಏನು ಮಾಡಬೇಕು ಸರ್ಕಾರ ಅಂತಂತಂದರೆ, ಇವಾಗ ರೋಡ್ ಸೈಡಲ್ಲಿ ಯಾರು ಟ್ಯಾಟೂ ಹಾಕ್ತಾರಲ್ಲ ಅವ್ರನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ಈ ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ಗಳು ಅವ್ರದ್ದೇ ಆದ ಒಂದು ಎಥಿಕ್ಸ್ ಇರುತ್ತೆ, ಅವ್ರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾರು ಬೇರೆಯವ್ರ ಲೈಫಲ್ಲಿ ಆಟ ಆಡಲ್ಲ. ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ಪ್ರತಿಯೊಂದು ನೀಡಲ್ಸ್ ಆಗಲಿ, ಗ್ಲೌಸ್ ಆಗಲಿ, ಟಿಶ್ಯೂ ಆಗಲಿ, ಪ್ರತಿಯೊಂದನ್ನು ಅವ್ರು ಚೇಂಜ್ ಮಾಡಿ ಎಲ್ಲ ಕಸ್ಟಮರಿಗೆ ತೋರಿಸ್ತಾರೆ. ನೋಡಿ, ನಾವು ಈ ಥರ ಯೂಸ್ ಮಾಡ್ತೀವಿ, ಎಕ್ಸ್ಪೈರಿ ಡೇಟ್ ಟ್ಯಾಟೂ ನೀಡಲ್ಸ್ನ ತೋರಿಸಿ ಅವ್ರಿಗೆ ಯೂಸ್ ಮಾಡಿ ಟ್ಯಾಟೂ ಹಾಕ್ತಾರೆ. ಆಮೇಲೆ ಅದನ್ನು ಕೂಡ ಅವ್ರು ಹೇಗೆ ಮೇಂಟೈನ್ ಮಾಡೋದು, ಹೇಗೆ ನೋಡ್ಕೋಬೇಕು ಟ್ಯಾಟೂ ಹಾಕಿದ ಮೇಲೆ, ಆ ಪ್ರಿಕಾಷನ್ಸಿಂದ ಕಂಪ್ಲೀಟಾಗಿ ಅವರು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ದೆನ್ ಅವರಿಗೆ ಈ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಸೊ ಬ್ಯಾನ್ ಮಾಡಬೇಕಾಗ್ತದ್ದು ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ಗಳನ್ನೆಲ್ಲ, ಓನ್ಲಿ ಲೈಕ್ ರೋಡ್ ಸೈಡಲ್ಲಿ ಆಗ್ತಾರಲ್ಲ ಅಂಥವ್ರನ್ನ ಬ್ಯಾನ್ ಮಾಡಬೇಕಾಗಿರೋದು. ಫಸ್ಟು ಪ್ರಿಕಾಷನ್ ತೊಗೋಬೇಕಾಗಿರೋದು ಗೌರ್ಮೆಂಟ್ ಅವ್ರಿಗೆ. ಫಸ್ಟ್ ಆಫ್ ಆಲ್ ಇದನ್ನು ತುಂಬ ಮುಂಚೆ ಇದನ್ನು ಪ್ರಿಕಾಷನ್ ತೊಗೋಬೇಕಿತ್ತು. ಇವತ್ತು ತುಂಬ ಲೇಟ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು, ತುಂಬ ಲೇಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ರೋಡ್ ಸೈಡಲ್ಲಿ ಹಾಕೋರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದೇ ನೀಡಲ್ಲಿ ಇವಾಗ ಜಾತ್ರೆ ಇರುತ್ತೆ, ಎಕ್ಸಾಂಪಲ್ ಒಂದೆಲ್ಲೋ ಮೇಳ ನಡೀತಾ ಇರುತ್ತೆ, ಅಲ್ಲೇನು ಮಾಡ್ತಾರೆ, ಜನಕ್ಕೆ ಐಡಿಯಾ ಇರಲ್ಲ, ಟ್ಯಾಟೂ ಬಗ್ಗೆ ಒಂದು ಕ್ಲಾರಿಟೀಸ್ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇವಾಗ ರೋಡ್ ಸೈಡಲ್ಲಿ ಕುಂತ್ಕೊಂಡಿರ್ತಾರೆ, ಅವ್ರು ಏನು ಮಾಡ್ತಾರೆ, 300-400 ರೂಪಾಯಿ ಅಂತೇಳಿ ಟ್ಯಾಟೂ ಹಾಕ್ಕೊಡ್ತೀವಿ ಅಂತೇಳಿ ಏನು ಮಾಡ್ತಾರೆ. ಸೊ ಕುಂತ್ಕೊಂಡು ಇವಾಗ ಒಂದು 10 ಜನ ಇರ್ತಾರೆ ಕ್ಯೂ ಅಲ್ಲಿ, ಇವಾಗ ಒಂದೇ ನೀಡಲ್ ಹಾಕೊಂಡಿರ್ತಾರೆ, ಒಂದೇ ಇಂಕ್ಯಾಪಲ್ಲಿ ಒಂದಿಷ್ಟು ಇಂಕ್ ಅಂತ ಹಾಕೊಂಡ್ಬಿಡ್ತಾರೆ. ಸೊ ಅದೇ ಇಂಕಲ್ಲಿ ಅದೇ ನೀಡಲಲ್ಲಿ ನೀವು ಬರ್ತಾರೆ, ನಿಮಗೆ ಟ್ಯಾಟೂ ಹಾಕ್ಕೊಡ್ತಾರೆ. ಇವಾಗ ಇನ್ನೂ ನೆಕ್ಸ್ಟ್ ಬೇಕಾಗಿತ್ತು ಅವ್ರು ಅಲ್ಲೇ ಕೊಂಡಿಸ್ಬಿಟ್ಟು, ಸೊ ಅದಕ್ಕೇನು ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್. ವಾಟ್ ಎವರ್ ನಾವು ಒಬ್ಬರು ಪರ್ಸನ್ಗೆ ಒಂದು ಯೂಸ್ ಮಾಡಿ ಥಿಂಗ್ ಏನು ಯಾವುದೇ ಆದ್ರೂ ಬ್ಲಡ್ ಟಚ್ ಆಗಿರೋದ್ರಿಂದ ಇನ್ನೊಬ್ರಿಗೆ ಯೂಸ್ ಮಾಡೋದು ಕಂಪ್ಲೀಟ್ ಇಟ್ಸ್ ಲೈಕ್ ಎ ಕ್ರೈಮ್ ಆ್ಯಕ್ಚುಲಿ. ಸೊ ಅದು ಆ ಥರ ಮಾಡಬಾರ್ದು. ಯಾಕೆ ಅಂತಂದರೆ ಇವಾಗ ಇಂಡೈರೆಕ್ಟ್ಲಿ ವಿ ಆರ್ ಗಿವಿಂಗ್ ಅ ಡಿಸೀಸ್ ಫಾರ್ ಅದರ್ ಪರ್ಸನ್. ಇವಾಗ ಒಬ್ಬಂಗಿರೋ ಏನು ಕಾಯಿಲೆ ಇದೆಯೋ ಅದನ್ನು ಅವ್ರ ಬ್ಲಡ್ಡಲ್ಲಿ ಟ್ಯಾಟೂ ಹಾಕಿ ಆ ಬ್ಲಡ್ಡಲ್ಲಿ ನೀಡಲ್ಲಿ ಕುಂತ್ಕೊಂಡ್ರೆ ಟ್ಯಾಟೂ ಇನ್ನೊಬ್ರು ನಾವು ಇಂಜೆಕ್ಟ್ ಮಾಡೋ ಥರ ರೀತಿ ಆಗುತ್ತದು. ಸೊ ಹಾಗಾಗಿ ಫಸ್ಟ್ ಏನು ಮಾಡಬೇಕು ಅಂತಂದರೆ, ರೋಡ್ ಸೈಡಲ್ಲಿ ಎಸ್ಪೆಷಲಿ ರೋಡ್ ಸೈಡಲ್ಲಿ ಫಸ್ಟ್ ಪ್ರಿಫರೆನ್ಸಸ್ ರೋಡ್ ಸೈಡಲ್ಲಿ ಯಾರು ಟ್ಯಾಟೂ ಹಾಕ್ತಾರೋ ಅವ್ರನ್ನೆಲ್ಲರನ್ನೂ ಬ್ಯಾನ್ ಮಾಡಬೇಕು. ಅವ್ರಿಗೆಲ್ಲ ಟ್ಯಾಟೂ ಹಾಕ್ಲಿಕ್ಕೆ ಯಾವುದೇ ರೀತಿ ಪರ್ಮಿಷನ್ಸ್ ಇರಬಾರ್ದು. ಇಫ್ ದೇ ವಾಂಟ್ ಟು ಡೂ ಅ ಟ್ಯಾಟೂ ಅಂತಂದರೆ ಅವ್ರ ಹತ್ರ ಒಂದು ಸರ್ಟಿಫಿಕೇಷನ್ ಅಂತ ಇರಬೇಕು. ಇವಾಗ ಮುಂಚೆ 15 ಡೇಸ್ನ ಟ್ಯಾಟೂ ಮಾಡ್ತಿರೋರಿಗೆಲ್ಲ ಸೊ ಅವಾಗೆಲ್ಲ ಸರ್ಟಿಫಿಕೇಷನ್ಸು ಅಂತ ಈ ಥರ ಯಾವುದೇ ಆದ ಒಂದು ಏನಂತಾರಲ್ಲ, ಒಂದು ಲೈಕ್ ಒಂದು ಸರ್ಟಿಫಿಕೇಷನ್ ಯಾವುದು ಕೊಡ್ತಿರಲಿಲ್ಲ ಫಸ್ಟ್ 15 ಇಯರ್ಸ್ ಮುಂಚೆ, 14 ಇಯರ್ಸ್ಗಿಂತ ಮುಂಚೆ. ಇವಾಗ 3-4 ಇಯರ್ಸ್ 5 ಇಯರ್ಸ್ 6 ಇಯರ್ಸಿಂದ ಸರ್ಟಿಫಿಕೇಷನ್ಸ್ ಬರ್ತಿದೆ. ಸೊ ಅವಾಗೆಲ್ಲ ಅವರು ಸರ್ಟಿಫಿಕೇಷನ್ಸ್ ತಗೊಂಡು ಅಂಥ ಟ್ಯಾಟೂ ಆರ್ಟಿಸ್ಟ್ಗಳಿಗೆ, ಸರ್ಟಿಫಿಕೇಷನ್ ಇರುವಂಥ ಟ್ಯಾಟೂ ಆರ್ಟಿಸ್ಟ್ಗಳಿಗೆ ಟ್ಯಾಟೂ ಮಾಡಲಿಕ್ಕೆ ಅವಕಾಶ ಕೊಡ್ಬೋದು. ಯಾರೇ ಕೆಲವರೆಲ್ಲ ಸೆಲ್ಫ್ ಟ್ರೈನ್ ಟ್ಯಾಟೂಸ್ ಆಗುತ್ತೆ, ಕೆಲವು ಸೆಲ್ಫ್ ಟ್ರೈನ್ ಟ್ಯಾಟೂ ಹಾಕೋರು ಅಂಥವ್ರನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ದ ಫ್ಯೂ ಫ್ರಾಂಚೈಸೀಸ್ ಒನ್ ವಾರ್ ಡೂಯಿಂಗ್ ಟ್ಯಾಟೂಸ್. ಅವ್ರು ಏನು ಮಾಡ್ತಿದ್ದಾರೆ, ದೇರ್ ಆರ್ ಸ್ವಲ್ಪ ಜನರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ. ನಾವು ಫ್ರೀ ಆಫ್ ಟ್ಯಾಟೂ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ, ಆ ಫ್ರೀ ಆಫ್ ಟ್ಯಾಟೂ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ ಅವ್ರನ್ನ ಕರ್ಸ್ಕೊಂಡ್ಮೇಲೆ ಏನು ಮಾಡ್ತಿದ್ದಾರೆ ಅವರು, ಸೊ ಇವಾಗ ನಮ್ಮ ಹತ್ರ ಮಿಷಿನ್ ತೊಗೋಬೇಕು, ಇಷ್ಟು ಮಿಷಿನ್ ತೊಗೊಳಕ್ಕೆ ಇಷ್ಟು ಪೇ ಮಾಡಬೇಕು ಅಂತೇಳಿ ಜಸ್ಟ್ 1 ಮಂತ್ ಅವ್ರು ಟ್ರೈನಿಂಗ್ ಮುಗಿಸಿ ಕೊಡ್ತಾರೆ. ಆ್ಯಕ್ಚುಲಿ ಟ್ಯಾಟೂ ಪ್ರೊಫೆಷ್ನಲ್ ಕೋರ್ಸ್ ಕಲಿಬೇಕು ಅಂದರೆ ನೀಡ್ ಅಟ್ಲೀಸ್ಟ್ ಜನರಲ್ ನಾಲೆಜ್ ಇರಬೇಕು, ಡ್ರಾಯಿಂಗ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇರಬೇಕು, ಡ್ರಾಯಿಂಗು, ಪೇಂಟಿಂಗ್, ಆರ್ಟ್ ಬಗ್ಗೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಮೋರ್ ಓವರ್ ಇಂಟ್ರೆಸ್ಟ್ ಆ್ಯಂಡ್ ಡಿಸಿಪ್ಲಿನ್ ಇರಬೇಕು ಟ್ಯಾಟೂ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ.
ಸೊ ಇವಾಗ ಏನಾಗುತ್ತೆ, ಫ್ರೀ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದಾಗ ಜನರು ಹೇಳ್ತಾರೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಇದು ಫ್ರೀ ಟ್ರೈನಿಂಗ್ ಅಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಅವರಿಗೆ ಸೊ ಮಿಷಿನ್ ಚಾರ್ಜ್ ಕೊಡಬೇಕು, ಅದು ಕೊಡಬೇಕು, ಇನ್ನೊಂದು ಕೊಡಬೇಕು, ಮತ್ತೊಂದು ಕೊಡಬೇಕು ಅಂತ ಹೇಳಿ ಇದು ಮಾಡಿ ಸೊ ಅವ್ರಿಗೆ ಏನು ಪ್ರೊಫೆಷ್ನಲ್ ಆಗಿ ಇನ್ನೊಂದು ಟೈಪ್ ಅವ್ರಿಗೆ ಕಂಪ್ಲೀಟಾಗಿ ಟ್ಯಾಟೂ ಟ್ರೈನಿಂಗ್ ಕೊಡಲ್ಲ. ಅವಾಗ ಏನು ಮಾಡ್ತಾರೆ, ಅಂಥವ್ರು ಬರ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ಲೈಕ್ ಪ್ರೊಫೆಷ್ನಲ್ ಆಗಿ ಟ್ಯಾಟೂನ ಕಲಿತೇ ಇಲ್ಲದೆ ಇರೋದ್ರಿಂದ ಸೊ ಅವ್ರು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಇಟ್ ವಿಲ್ ಬಿ ಅ ಕ್ವಶನ್ ಮಾರ್ಕ್ ಫಾರ್ ಅಸ್ ಮೇಡಮ್. ಆ್ಯಕ್ಚುಲಿ ಸಿ ವಾಟ್ ಎವರ್ ದ ಕಲರ್ ಯೂಸ್ ಅಂತಂದರೆ ಅದೆಲ್ಲ ಅಪ್ರೂವ್ಡ್ ಆಗೇ ಬಂದಿರುತ್ತೆ ಮೇಡಮ್. ಪ್ರತಿಯೊಂದೂ ಅಪ್ರೂವಲ್ ಆಗೇ ಬರುತ್ತೆ. ಇವಾಗ ಆಲ್ ಓವರ್ ದಿ ವರ್ಲ್ಡ್ ಇಂಕ್ ಯೂಸ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಇಂಕಿಂದ ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್. ದ ಮೇನ್ ಕಾಸ್ ಇಸ್ ವಾಟ್, ನೀಡಲ್ ಯೂಸ್ ಮಾಡೋ ಥಿಂಗ್ಸ್, ನೀಡಲ್ನ ಚೇಂಜ್ ಮಾಡಬೇಕು, ನಾವು ಹಾಕೊಳ್ಳೋ ಗ್ಲೌಸ್ ಚೇಂಜ್ ಮಾಡಬೇಕು, ನಾವು ಯೂಸ್ ಮಾಡೋ ಇಂಕ್ ಟಿಪ್ಸ್ ಚೇಂಜ್ ಮಾಡಬೇಕು. ನಾವು ಇವಾಗ ಎಲ್ಲ ಒಬ್ರು ಟ್ಯಾಟೂ ಮಾಡಿದ ಕೂಡಲೇ ಆ ಸ್ಟೇಷನ್ ಏನು ಮಾಡಬೇಕು, ಇವಾಗ ಒಂದು ವ್ಯಕ್ತಿಗೆ ನಾವು ಏನೇನು ಉಪಯೋಗ ಮಾಡಿದ್ವಿ, ಮಿಷಿನಿಂದ ಹಿಡಿದು ಪ್ರತಿಯೊಂದು ಥಿಂಕು ಕೂಡ ಸ್ಯಾನಿಟೈಸ್ ಮಾಡಿ, ಪ್ರತಿಯೊಂದು ಅದ್ರ ಮೇಲೆ ಮತ್ತೆ ಓವರ್ಲ್ಯಾಪ್ ಮಾಡಿ, ಫ್ರಮ್ ರ್ಯಾಪಿಂಗ್ ಕವರ್ ಓವರ್ಲ್ಯಾಪ್ ಮಾಡಿ ಟ್ಯಾಟೂ ಮಾಡೋದ್ರಿಂದ ಮೈನ್ ಥಿಂಗ್ ಇಸ್ ಒಬ್ರಿಗೆ ಟಚ್ ಆಗಿರೋ ಬ್ಲಡ್ ಇನ್ನೊಬ್ರು ಟಚ್ ಆಗ್ದಂಗೆ ನೋಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೇಡಮ್. ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಲಿ, ಇನ್ನೊಂದು ಮತ್ತೊಂದು ಏನೂ ಆಗಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಟ್ಯಾಟೋ ಪ್ರೊಫೆಷನಲ್ ಆರ್ಟಿಸ್ಟ್ ಆದಂತಹ ಪ್ರಶಾಂತ್ ಅವರ ಮಾತುಗಳನ್ನು. ವೀಕ್ಷಕರೇ, ಅವ್ರ ಪ್ರಕಾರ ಟ್ಯಾಟೋಯಿಂದ ಅಥವಾ ಟ್ಯಾಟೋಗೆ ಬಳಸುವಂತಹ ಇಂಕಿಂದ ಯಾವುದೇ ರೀತಿಯಾದಂತಹ ಕ್ಯಾನ್ಸರ್ ಆಗಲಿ, ಡಿಸೀಸಸ್ ಆಗಲಿ, ಸ್ಕಿನ್ ಅಲರ್ಜಿಸ್ ಆಗಲಿ ಆಗ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಏನು ಈ ಬೀದಿ ಬದಿ ಟ್ಯಾಟೋ ಅಥವಾ ಅಚ್ಚೆ ಅಂತ ಹೇಳ್ತಾರೆ, ಆ ಒಂದು ಅಚ್ಚೆಗಳನ್ನು ಹಾಕೋದು ಆಲ್ಮೋಸ್ಟು ಹಳ್ಳಿಗಳ ಕಡೆ ಇದು ಜಾಸ್ತಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಳ್ಳಿಗಳಲ್ಲಿ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ಳುವಂಥದ್ದು, ಅಚ್ಚೆ ಹಾಕುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಮಾತ್ರ ತೊಂದರೆ ಆಗ್ತಾ ಇದೆ. ಪ್ರೊಫೆಷನಲ್ ಟ್ಯಾಟೋ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅದರಿಂದ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ. ಯಾಕಂದರೆ ಈ ಹಳ್ಳಿ ಭಾಗದಲ್ಲಿ ಅಚ್ಚೆ ಬೀದಿ ಬದಿಯಲ್ಲಿ ಏನು ಟ್ಯಾಟೋಗಳು ಹಾಕ್ತಾರೆ ಅವರೆಲ್ಲರೂ ಕೂಡ ಒಂದೇ ನೀಡ್ಲಿಂದ ಒಂದು 10 ಜನಕ್ಕೆ ಅದೇ ನೀಡಲನ್ನು ಬಳಸಿ ಟ್ಯಾಟೋ ಅಥವಾ ಅಚ್ಚೆಗಳನ್ನು ಹಾಕುವಂತಹ ಕೆಲಸ ಮಾಡ್ತಾರೆ. ಹಾಗಾಗಿ ಅದು ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ. ಸರ್ಕಾರ ಬ್ಯಾನ್ ಮಾಡೋದಾದರೆ ಬೀದಿ ಬದಿ ಟ್ಯಾಟೋಗಳನ್ನು ಅಥವಾ ಅಚ್ಚೆಗಳನ್ನು ಯಾರು ಹಾಕ್ತಾರೆ ಅದನ್ನು ಮಾತ್ರ ಬ್ಯಾನ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನೋದು ಅವರ ಮಾತಾಗಿತ್ತು. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಇನ್ನಷ್ಟು ವಿಶೇಷ ಸಂಚಿಕೆಗಳಿಗಾಗಿ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೆಂಡೋ ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.